ಎಪಿಜೆ ಅಬ್ದುಲ್ ಕಲಾಂ ಜನನ ಅಕ್ಟೋಬರ್ 15, 1931 ಭಾರತದ ತಮಿಳುನಾಡಿನ ರಾಮೇಶ್ವರಂನಲ್ಲಿ. ಆದರೆ ಜುಲೈ 27, 2015 ಶಿಲ್ಲಾಂಗ್ನಲ್ಲಿ ಮರಣ ಹೊಂದಿದರು. ಒಬ್ಬ ಭಾರತೀಯ ವಿಜ್ಞಾನಿ ಮತ್ತು ರಾಜಕಾರಣಿಯಾಗಿದ್ದು, ಅವರು ಭಾರತದ ಕ್ಷಿಪಣಿ ಮತ್ತು ಪರಮಾಣು ಶಸ್ತ್ರಾಸ್ತ್ರಗಳ ಕಾರ್ಯಕ್ರಮಗಳ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು. ಎಪಿಜೆ ಅಬ್ದುಲ್ ಕಲಾಂ ಅವರು 2002 ರಿಂದ 2007 ರವರೆಗೆ ಭಾರತದ ರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಕಲಾಂ ಅವರ ತಂದೆ ಜೈನುಲಾಬುದ್ದೀನ್ ಒಂದು ಚಿಕ್ಕ ಹಡಗು ಮಾಲೀಕರಾಗಿದ್ದರೆ, ತಾಯಿ ಆಶಿಯಮ್ಮ ಗೃಹಿಣಿಯಾಗಿದ್ದರು. ಕಲಾಂ ಅವರಿಗೆ 4 ಹಿರಿಯ ಸಹೋದರರು ಇದ್ದರು. ಅವರ ಪೂರ್ವಜರು ಶ್ರೀಮಂತ ವ್ಯಾಪಾರಿಗಳಾಗಿದ್ದರೂ ಸಹ ಕುಟುಂಬವು 1920ರ ದಶಕದಲ್ಲಿ ತನ್ನ ಹೆಚ್ಚಿನ ಅದೃಷ್ಟವನ್ನು ಕಳೆದುಕೊಂಡಿತು ಮತ್ತು ಕಲಾಂ ಜನಿಸುವ ಹೊತ್ತಿಗೆ ಕುಟುಂಬವು ಬಡತನದಿಂದ ಬಳಲುತ್ತಿದ್ದರು. ಚಿಕ್ಕ ಹುಡುಗನಾಗಿದ್ದಾಗ ಅವರು ತಮ್ಮ ಕುಟುಂಬದ ಆದಾಯವನ್ನು ಬೆಂಬಲಿಸಲು ಪತ್ರಿಕೆಗಳನ್ನು ಮಾರಾಟ ಮಾಡಬೇಕಾಗಿತ್ತು. ಕುಟುಂಬ ಆರ್ಥಿಕವಾಗಿ ಸುಸ್ಥಿತಿಯಲ್ಲಿಲ್ಲದಿದ್ದರೂ ಯುವಕರು ಪ್ರೀತಿಯಿಂದ ತುಂಬಿದ ವಾತಾವರಣದಲ್ಲಿ ಬೆಳೆದರು. ಅವರ 3ನೇ ವರ್ಷದಲ್ಲಿ ಕೆಲವು ಇತರ ವಿದ್ಯಾರ್ಥಿಗಳ ಜೊತೆಗೆ ಕೆಳಮಟ್ಟದ ವಿಮಾನವನ್ನು ವಿನ್ಯಾಸಗೊಳಿಸುವ ಯೋಜನೆಯನ್ನು ಕಲಾಂ ಅವರಿಗೆ ನಿಯೋಜಿಸಲಾಯಿತು. ಯೋಜನೆಯು ಕಷ್ಟಕರವಾಗಿತ್ತು ಮತ್ತು ಅದರ ಮೇಲೆ ಅವರ ಮಾರ್ಗದರ್ಶಿ ಕಲಾಂ ಅವರಿಗೆ ಬಿಗಿಯಾದ ಗಡುವನ್ನು ನೀಡಿದರು. ಯುವಕರು ಅಪಾರ ಒತ್ತಡದಲ್ಲಿ ಶ್ರಮಿಸಿದರು ಮತ್ತು ಅಂತಿಮವಾಗಿ ಗಡುವಿನೊಳಗೆ ಗುರಿಯನ್ನು ಪೂರ್ಣಗೊಳಿಸುವಲ್ಲಿ ಯಶಸ್ವಿಯಾದರು. ಮಾರ್ಗದರ್ಶಿ ಕಲಾಂ ಅವರ ಸಮರ್ಪಣೆಯಿಂದ ಸಂಪೂರ್ಣವಾಗಿ ಪ್ರಭಾವಿತರಾದರು. ಈ ಸಮಯದಲ್ಲಿ ಕಲಾಂ ಅವರು ಯುದ್ಧ ವಿಮಾನದ ಪೈಲಟ್ ಆಗಲು ಬಯಸಿದ್ದರು. ಆದಾಗ್ಯೂ ಅವರು ಈ ಕನಸನ್ನು ನನಸಾಗಿಸಲು ಸಾಧ್ಯವಾಗಲಿಲ್ಲ. ಕಲಾಂ ಅವರು ಮದ್ರಾಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಿಂದ ಏರೋನಾಟಿಕಲ್ ಎಂಜಿನಿಯರಿಂಗ್ನಲ್ಲಿ ಪದವಿ ಪಡೆದವರು ಮತ್ತು 1958ರಲ್ಲಿ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯಾದ DRDOಗೆ ಸೇರಿದರು. 1969ರಲ್ಲಿ ಅವರು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಗೆ ಸ್ಥಳಾಂತರಗೊಂಡರು. ಅಲ್ಲಿ ಅವರು ಯೋಜನಾ ನಿರ್ದೇಶಕರಾಗಿದ್ದರು. SLV-3 ಮೊದಲ ಉಪಗ್ರಹ ಉಡಾವಣಾ ವಾಹನವಾಗಿದ್ದು, ಇದನ್ನು ಭಾರತದಲ್ಲಿ ವಿನ್ಯಾಸಗೊಳಿಸಲಾಯಿತು ಮತ್ತು ಉತ್ಪಾದಿಸಲಾಯಿತು. 1982ರಲ್ಲಿ DRDOಗೆ ಮರುಸೇರ್ಪಡೆಗೊಂಡ ಕಲಾಂ ಅವರು ಹಲವಾರು ಯಶಸ್ವಿ ಕ್ಷಿಪಣಿಗಳನ್ನು ತಯಾರಿಸುವ ಕಾರ್ಯಕ್ರಮವನ್ನು ಯೋಜಿಸಿದರು. ಇದು ಕಲಾಂ ಅವರಿಗೆ ಮಿಸೈಲ್ ಮ್ಯಾನ್ ಎಂಬ ಅಡ್ಡಹೆಸರನ್ನು ಗಳಿಸಲು ಸಹಾಯ ಮಾಡಿತು. ಆ ಯಶಸ್ಸಿನ ಪೈಕಿ ಭಾರತದ ಮೊದಲ ಮಧ್ಯಂತರ ಶ್ರೇಣಿಯ ಬ್ಯಾಲಿಸ್ಟಿಕ್ ಕ್ಷಿಪಣಿಯಾದ ಅಗ್ನಿ, ಇದು SLV-3 ರ ಅಂಶಗಳನ್ನು ಸಂಯೋಜಿಸಿತು ಮತ್ತು 1989ರಲ್ಲಿ ಉಡಾವಣೆಯಾಯಿತು. 1992ರಿಂದ 1997ರವರೆಗೆ ಕಲಾಂ ಅವರು ರಕ್ಷಣಾ ಸಚಿವರಿಗೆ ವೈಜ್ಞಾನಿಕ ಸಲಹೆಗಾರರಾಗಿದ್ದರು ಮತ್ತು ನಂತರ ಅವರು ಕ್ಯಾಬಿನೆಟ್ ಮಂತ್ರಿ ಶ್ರೇಣಿಯೊಂದಿಗೆ ಸರ್ಕಾರದ ಪ್ರಧಾನ ವೈಜ್ಞಾನಿಕ ಸಲಹೆಗಾರರಾಗಿ 1999ರಿಂದ 2001ರವರೆಗೆ ಸೇವೆ ಸಲ್ಲಿಸಿದರು. 1998ರ ದೇಶದ ಪರಮಾಣು ಶಸ್ತ್ರಾಸ್ತ್ರಗಳ ಪರೀಕ್ಷೆಗಳಲ್ಲಿ ಕಲಾಂ ಅವರ ಪ್ರಮುಖ ಪಾತ್ರವು ಭಾರತವನ್ನು ಪರಮಾಣು ಶಕ್ತಿಯಾಗಿ ಗಟ್ಟಿಗೊಳಿಸಿತು ಮತ್ತು ಕಲಾಂ ಅವರನ್ನು ರಾಷ್ಟ್ರೀಯ ನಾಯಕನನ್ನಾಗಿ ಸ್ಥಾಪಿಸಿತು. 1998ರಲ್ಲಿ ಕಲಾಂ ದೇಶವ್ಯಾಪಿ ಯೋಜನೆಯನ್ನು ಮುಂದಿಟ್ಟರು. ಟೆಕ್ನಾಲಜಿ ವಿಷನ್ 2020 ಭಾರತವನ್ನು 20 ವರ್ಷಗಳಲ್ಲಿ ಕಡಿಮೆ ಅಭಿವೃದ್ಧಿಯಿಂದ ಅಭಿವೃದ್ಧಿ ಹೊಂದಿದ ಸಮಾಜಕ್ಕೆ ಪರಿವರ್ತಿಸುವ ಮಾರ್ಗಸೂಚಿ ಎಂದು ಅವರು ವಿವರಿಸಿದ್ದಾರೆ. ವೀಕ್ಷಕರೇ, ಈ ಯೋಜನೆಯು ಇತರ ಕ್ರಮಗಳ ಜೊತೆಗೆ ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸುವುದು, ಆರ್ಥಿಕ ಬೆಳವಣಿಗೆಯ ಸಾಧನವಾಗಿ ತಂತ್ರಜ್ಞಾನಕ್ಕೆ ಒತ್ತು ನೀಡುವುದು ಮತ್ತು ಆರೋಗ್ಯ ರಕ್ಷಣೆ ಮತ್ತು ಶಿಕ್ಷಣದ ಪ್ರವೇಶವನ್ನು ವಿಸ್ತರಿಸಲು ಕರೆ ನೀಡಿತು. 2002ರಲ್ಲಿ ಭಾರತದ ತೀರ್ಪು ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಒಕ್ಕೂಟ NDA ರಾಷ್ಟ್ರಪತಿ ಕೊಚೆರಿಲ್ ರಾಮನ್ ನಾರಾಯಣನ್ ಅವರ ಉತ್ತರಾಧಿಕಾರಿಯಾಗಲು ಕಲಾಂ ಅವರನ್ನು ಮುಂದಿಟ್ಟರು.
ಹಾಗೂ ಕಲಾಂ ಅವರು NDAಯಿಂದ ನಾಮನಿರ್ದೇಶನಗೊಂಡರು. ಅವರ ನಿಲುವು ಮತ್ತು ಜನಪ್ರಿಯ ಮನವಿಯು ಪ್ರಮುಖ ವಿರೋಧ ಪಕ್ಷವಾದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಕೂಡ ಅವರ ಉಮೇದುವಾರಿಕೆಯನ್ನು ಪ್ರಸ್ತಾಪಿಸಿತು. ಮುಂದೆ ಕಲಾಂ ಅವರು ಚುನಾವಣೆಯಲ್ಲಿ ಸುಲಭವಾಗಿ ಗೆದ್ದರು ಮತ್ತು ಜುಲೈ 2002ರಲ್ಲಿ ಭಾರತದ 11ನೇ ರಾಷ್ಟ್ರಪತಿಯಾಗಿ ಪ್ರಮಾಣವಚನ ಸ್ವೀಕರಿಸಿದರು. ಇದು ಕಲಾಂ ಅವರಿಗೆ ಬಹುಪಾಲು ವಿದ್ಯುಕ್ತವಾದ ಹುದ್ದೆಯಾಗಿತ್ತು. ಅವರು ತಮ್ಮ ಅವಧಿಯ ಕೊನೆಯಾದ 2007ರಲ್ಲಿ ಅಧಿಕಾರವನ್ನು ತೊರೆದರು ಮತ್ತು ದೇಶದ ಮೊದಲ ಮಹಿಳಾ ರಾಷ್ಟ್ರಪತಿಯಾದ ಪ್ರತಿಭಾ ಪಾಟೀಲ್ ಅವರು ಉತ್ತರಾಧಿಕಾರಿಯಾದರು. ನಾಗರಿಕ ಜೀವನಕ್ಕೆ ಮರಳಿದ ನಂತರ ಕಲಾಂ ಅವರು ಭಾರತವನ್ನು ಅಭಿವೃದ್ಧಿ ಹೊಂದಿದ ದೇಶವಾಗಿ ಪರಿವರ್ತಿಸಲು ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನು ಬಳಸಲು ಕಲಾಂ ಬದ್ಧರಾಗಿದ್ದರು ಮತ್ತು ಹಲವಾರು ವಿಶ್ವವಿದ್ಯಾಲಯಗಳಲ್ಲಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದರು. ಜುಲೈ 27, 2015ರಂದು ಅವರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಶಿಲ್ಲಾಂಗ್ನಲ್ಲಿ ಉಪನ್ಯಾಸ ನೀಡುತ್ತಿರುವ ಸಮಯದಲ್ಲೇ ಕುಸಿದು ಬಿದ್ದರು ಮತ್ತು ಶೀಘ್ರದಲ್ಲೇ ಹೃದಯ ಸ್ತಂಭನದಿಂದ ನಿಧನರಾದರು. ದೈಹಿಕವಾಗಿ ಕಲಾಂ ಅವರು ನಮ್ಮಿಂದ ದೂರವಾಗಿರಬಹುದು, ಆದರೆ ಅವರ ಜೀವನ, ಆದರ್ಶ, ಸಿದ್ಧಾಂತ, ಸಂದೇಶ ಎಂದೆಂದಿಗೂ ಅಮರ. ಬದುಕಿಗೆ ದಾರಿಯಾದ ಈ ಗುರುಗಳು ನೀಡಿದ ಕೆಲ ಜೀವನ ಸಂದೇಶಗಳು ಇಲ್ಲಿವೆ. ಒಂದು ಒಳ್ಳೆಯ ಪುಸ್ತಕ 100 ಉತ್ತಮ ಸ್ನೇಹಿತರಿಗೆ ಸಮ, ಆದರೆ ಒಬ್ಬ ಒಳ್ಳೆಯ ಸ್ನೇಹಿತ ಒಂದು ಗ್ರಂಥಾಲಯಕ್ಕೆ ಸಮಾನ. ನಿಮ್ಮ ಮೊದಲ ಗೆಲುವಿನ ಬಳಿಕ ವಿಶ್ರಾಂತಿ ತೆಗೆದುಕೊಳ್ಳಬೇಡಿ, ಏಕೆಂದರೆ ಒಂದೊಮ್ಮೆ ನೀವು ಎರಡನೇ ಪ್ರಯತ್ನದಲ್ಲಿ ವಿಫಲರಾದರೆ ನಿಮ್ಮ ಮೊದಲ ಗೆಲುವು ಕೇವಲ ಅದೃಷ್ಟ ಎಂದು ಹೇಳಲು ಹೆಚ್ಚಿನ ತುಟಿಗಳು ಕಾಯುತ್ತಿರುತ್ತವೆ. ಎಂದಾದರೂ ನೀವು ಸೋತರೆ ಇದೆಗುಂದಬೇಡಿ. ಫೇಲ್ FAIL ಎಂದರೆ ಕಲಿಕೆಯ ಮೊದಲ ಪ್ರಯತ್ನ, ಫಸ್ಟ್ ಅಟೆಂಪ್ಟ್ ಇನ್ ಲರ್ನಿಂಗ್ ಅಂತ. ಕೊನೆ ಎಂದಿಗೂ ಕೊನೆಯಲ್ಲ. END ಎಂದರೆ ವಾಸ್ತವವಾಗಿ ಪ್ರಯತ್ನ ಎಂದಿಗೂ ಸಾಯುವುದಿಲ್ಲ. ಎಫರ್ಟ್ ನೆವರ್ ಡೈಸ್ ಅಂತ. ನೀವು ಯಾರಿಂದಾದರೂ ಉತ್ತರವಾಗಿ ಇಲ್ಲ, ನೋ ಎಂದು ಪಡೆದರೆ ನೆನಪಿಡಿ, ಇದರರ್ಥ ಮುಂದಿನ ಅವಕಾಶ ಎಂದು. ಅಂದರೆ ನೋ ಎಂದರೆ ನೆಕ್ಸ್ಟ್ ಆಪರ್ಚುನಿಟಿ ಅಂತ. ಆದ್ದರಿಂದ ಎಂದಿಗೂ ಧನಾತ್ಮಕವಾಗಿಯೇ ಇರಬೇಕು. ನಮಗೆಲ್ಲರಿಗೂ ಸಮಾನ ಪ್ರತಿಭೆ ಇಲ್ಲ, ಆದರೆ ನಮ್ಮ ಪ್ರತಿಭೆಯನ್ನು ಬೆಳೆಸಿಕೊಳ್ಳಲು ನಮಗೆಲ್ಲರಿಗೂ ಸಮಾನ ಅವಕಾಶವಿದೆ. ನಿಮ್ಮ ಧ್ಯೇಯದಲ್ಲಿ ಯಶಸ್ವಿಯಾಗಲು ನೀವು ನಿಮ್ಮ ಗುರಿಯ ಬಗ್ಗೆ ಏಕ ಮನಸ್ಸಿನ ಭಕ್ತಿ ಹೊಂದಿರಬೇಕು. ದೊಡ್ಡ ಗುರಿ, ಜ್ಞಾನದ ಸಂಪಾದನೆ, ಕಠಿಣ ಪರಿಶ್ರಮ ಮತ್ತು ದೃಢ ಹಾಗೂ ಸತತ ಪ್ರಯತ್ನ ಎಂಬ 4 ವಿಷಯಗಳನ್ನು ಅನುಸರಿಸಿದರೆ ಏನು ಬೇಕಾದರೂ ಸಾಧಿಸಬಹುದು. ಯಶಸ್ಸಿನ ಬಗೆಗಿನ ನಿನ್ನ ವ್ಯಾಖ್ಯಾನವು ಸಾಕಷ್ಟು ಪ್ರಬಲವಾಗಿದ್ದರೆ ಸೋಲು ನಿನ್ನನ್ನು ಎಂದಿಗೂ ಹಿಂದಿಕ್ಕುವುದಿಲ್ಲ. ಕನಸು ಕಾಣಿರಿ, ಕನಸು ಕಾಣಿರಿ, ಕನಸು ಕಾಣಿರಿ. ಕನಸುಗಳು ಆಲೋಚನೆಗಳಾಗಿ ರೂಪಾಂತರಗೊಳ್ಳುತ್ತವೆ ಮತ್ತು ಆಲೋಚನೆಗಳು ಕ್ರಿಯೆಗೆ ಕಾರಣವಾಗುತ್ತವೆ. ಮನುಷ್ಯನಿಗೆ ಅವನ ಕಷ್ಟಗಳು ಬೇಕಾಗುತ್ತವೆ, ಏಕೆಂದರೆ ಅವುಗಳು ಯಶಸ್ಸನ್ನು ಆನಂದಿಸಲು ಅವಶ್ಯಕ. ಮಹಾನ್ ವ್ಯಕ್ತಿಗಳು ಪ್ರತಿದಿನ ಹುಟ್ಟುವುದಿಲ್ಲ, ಅವರು ಶತಮಾನಕ್ಕೊಮ್ಮೆ ಹುಟ್ಟುತ್ತಾರೆ ಮತ್ತು ಮುಂಬರುವ ಸಹಸ್ರಮಾನಗಳವರೆಗೆ ನೆನಪಿನಲ್ಲಿರುತ್ತಾರೆ. ನಾವು ಸದಾ ಹೆಮ್ಮೆಪಡುವಂತಹ ಮಹಾನ್ ವ್ಯಕ್ತಿತ್ವದವರಲ್ಲಿ ಒಬ್ಬರು ಡಾಕ್ಟರ್ APJ ಅಬ್ದುಲ್ ಕಲಾಂ. ಭಾರತ ರತ್ನ, ಪದ್ಮಭೂಷಣ ಪ್ರಶಸ್ತಿ ಪುರಸ್ಕೃತ ಶಿಕ್ಷಣ ತಜ್ಞ, ಲೇಖಕ, ದಾರ್ಶನಿಕ, ಲೋಕೋಪಕಾರಿ ಹಾಗೂ ಭಾರತದ ಹೆಮ್ಮೆಯ ಶ್ರೇಷ್ಠ ವಿಜ್ಞಾನಿಗಳಲ್ಲಿ ಒಬ್ಬರಾದ APJ ಅಬ್ದುಲ್ ಕಲಾಂ ಅವರ ಪ್ರತಿಭೆ ಹಾಗೂ ಸಾಮರ್ಥ್ಯವೇ ಅವರು ಎಂತಹ ಮಹಾನ್ ವಿಜ್ಞಾನಿಯಾಗಿದ್ದರು ಎಂಬುದನ್ನು ತಿಳಿಸುತ್ತದೆ. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಬಗ್ಗೆ ಮಾಡಿರುವಂಥ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ವೀಕ್ಷಕರೇ.